ರಾಜ್ಯದ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಸದ್ಯ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಪಡಿತಾ ಇದ್ದಂತಹ ಗೃಹಲಕ್ಷ್ಮಿಯರಿಗೆ ಸರ್ಕಾರದ ವತಿಯಿಂದಲೇ ಪರ್ಸನಲ್ ಲೋನ್ ಕೊಡಲಿಕ್ಕೆ ಮುಂದಾಗಿದೆ. ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಪರ್ಸನಲ್ ಲೋನ್ ಭಾಗ್ಯ 30,000ದಿಂದ 3 ಲಕ್ಷದವರೆಗೆ ಗೃಹಲಕ್ಷ್ಮಿ ಲೋನ್ ಇತ್ತು. ಈಗ ಅದನ್ನ 6 ಲಕ್ಷಕ್ಕೆ ಹೆಚ್ಚಿಸಲು ಸಚಿವೆ ಬ್ಯಾಂಕ್ಗಳಿಗೆ ಮನವಿಯನ್ನ ಮಾಡಿದ್ದಾರೆ. ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಂಡವರಿಗೆ ಲೋನ್ ಭಾಗ್ಯ ಸಿಗುತ್ತೆ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಬಡ್ಡಿ ದರದ ಅನ್ವಯವೇ ಸಾಲ ಸಿಗುತ್ತೆ. 6 ತಿಂಗಳಲ್ಲಿ ಮಹಿಳೆಯರಿಗೆ ಲೋನ್ ಭಾಗ್ಯ ಕಲ್ಪಿಸಲಾಗುತ್ತೆ. ಭಾಳಷ್ಟು ಒಳ್ಳೆಯ ಒಂದು ರೆಸ್ಪಾನ್ಸ್ ನಮಗೆ ಸಿಗ್ತಾ ಇದೆ. ಮಹಿಳೆಯರು ಭಾಳಷ್ಟು ಉತ್ಸುಕತೆ ಆಗಿದ್ದಾರೆ. ನಾವು ಶೇರ್ ಅಮೌಂಟ್ ಹೇಳಿದ್ವಿ, ನಾವು ಮೆಂಬರ್ಶಿಪ್ ಅಂತ ಹೇಳ್ತೀವಿ. 1,000 ರೂಪಾಯಿ ಮೆಂಬರ್ಶಿಪ್ ಇದೆ. ಆಮೇಲೆ ಒನ್ ಟೈಮ್ ಖರ್ಚು ವೆಚ್ಚ ಅಂತ ಇರುತ್ತೆ. ಸೊ ಅವರ ಫಾರ್ಮ್ ಆಗಲಿ, ರಿಜಿಸ್ಟ್ರೇಷನ್ ಆಗಲಿ, ಸ್ಟೇಷ್ನರಿ ಖರ್ಚಾಗಲಿ, ಅದು ಎಷ್ಟು ಮಿನಿಮಮ್ ಆಗುತ್ತೆ ಅಂತ ಲೆಕ್ಕ ಮಾಡ್ತಾ ಇದ್ದೀವಿ. ಸೊ ನಮಗೆ ಈಗಾಗಲೇ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿದ್ದೀವಿ. ಸೊ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಆದರೆ ಇದಕ್ಕೆ ನಾವು ಒಂದು ಟೈಮ್ ಪೀರಿಯಡ್ನ ಇಡ್ತೀವಿ. ಈ ಏನು ಗೃಹಲಕ್ಷ್ಮಿ ಬ್ಯಾಂಕ್ ಸದಸ್ಯತ್ವ, ನೋಂದಣಿ ಸದಸ್ಯತ್ವ ಇದೆಯಲ್ಲ, ಇದಕ್ಕೆ ಟೈಮ್ ಬಾಂಡ್ ಇದೆ, ಟೈಮ್ ಲಿಮಿಟ್ ಇದೆ. ಫಸ್ಟ್ ಕಮ್ ಫಸ್ಟ್ ಸರ್. ಒಂದು 30 ದಿನನೋ 60 ದಿನನೋ 90 ದಿನ ಅಷ್ಟೇ ಓಪನ್ ಇರುತ್ತೆ. ಆಮೇಲೆ ಅದನ್ನು ಓಪನ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಕೋಟಿಗಟ್ಟಲೆ ಗೃಹಲಕ್ಷ್ಮಿ ಬೆನಿಫಿಷರಿ ಇರೋದ್ರಿಂದ ನಾವು ಅದನ್ನು ಹೆಂಗೆ ಗೃಹಲಕ್ಷ್ಮಿ ಹೇಗೆ ನಾವು ಓಪನ್ ಇಟ್ಟಿದ್ದೀವಿ ಆ ರೀತಿ ಇಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಫೈನಾನ್ಸ್ ಇನ್ಕ್ಲೂಡ್ ಇರುತ್ತೆ. ಸೊ ಒಂದು 100 ದಿನನೋ ಒಂದು ಅವಕಾಶ ಕೊಡ್ತೀವಿ. ಆ 100 ದಿನದಲ್ಲಿ ಅವರು ಸದಸ್ಯರಾಗಬೇಕು. 30,000ದಿಂದ ಈಗ ಸದ್ಯಕ್ಕೆ ನಾವು ಡಿಸೈಡ್ ಮಾಡಿದ್ದು 30,000ದಿಂದ 3 ಲಕ್ಷದವರೆಗೆ ಇಂಡಿವಿಜುವಲ್ ಸಾಲ ಸಂಘದ ಮೇಲೆ ನಾವು ಈ ಬ್ಯಾಂಕ್ನಿಂದ ಕೊಡೋದಿಲ್ಲ. ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡತಲ. ಪವಿತ್ರ, ಈಗ ಹಾಗಾದ್ರೆ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಬೇಕು? ಹಾಗಾದ್ರೆ ರಾಷ್ಟ್ರೀಕೃತ ಬ್ಯಾಂಕ್ನ ಬಡ್ಡಿ ದರದಲ್ಲೇ ಪಡ್ಕೊಳ್ಳೋದಾದ್ರೆ ಏನು ವ್ಯತ್ಯಾಸ ಆಗುತ್ತೆ? ಒಂದು ಸಹಕಾರ ಸಂಘ ಅಂತ ಇರುತ್ತೆ. ಈಗ ಸಾಮಾನ್ಯವಾಗಿ ಮಹಿಳೆಯರು ಇಂಡಿವಿಜುವಲ್ ಆಗಿ ಬ್ಯಾಂಕ್ಗೆ ಹೋದಾಗ ಸಾಲ ಸೌಲಭ್ಯಗಳು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಸೊ ಹಾಗಾಗಿ ಖಾಸಗಿ ಫೈನಾನ್ಸ್ನ ಮೊರೆ ಹೋಗ್ತಾರೆ. ಸೊ ಹಾಗಾಗಿ ಗೃಹಲಕ್ಷ್ಮಿ ಸಹಕಾರ ಸಂಘ ಅಂತ ಆರಂಭವನ್ನ ಮಾಡಿಕೊಂಡು ಆ ಮೂಲಕ ಲೋನನ್ನು ಮಹಿಳೆಯರಿಗೆ ಕೊಡುವಂಥದ್ದು. ಅಂದರೆ 30,000ದಿಂದ 3 ಲಕ್ಷದವರೆಗೆ ಸದ್ಯ ಪ್ಲಾನ್ ಅಲ್ಲಿ ಇದ್ದಾರೆ. ಅದನ್ನ 6 ಲಕ್ಷದವರೆಗೆ ಬಡ್ಡಿಯಲ್ಲಿ ಕೊಡುವಂಥದ್ದು. ಅಂದರೆ ಕಂಪ್ಲೀಟ್ ಆಗಿ ಇದು ಇಂಡಿವಿಜುವಲ್ ಸಾಲ. ಅಂದರೆ ಅವರಿಗೆ ವೈಯಕ್ತಿಕವಾಗಿ ಯಾವುದಾದ್ರೂ ಕಾರಣಕ್ಕೆ ಬೇಕಾದ್ರೆ ಸೊ ಆ ಕಾರಣಕ್ಕಾಗಿ ಕೊಡುವಂತಹ ಸಾಲ. ಅದರಿಂದ ಅವರು ಸ್ವಯಂ ಉದ್ಯೋಗನೋ ಅಥವಾ ಏನ್ ಬೇಕಾದ್ರೂ ಅವರು ಆ ಸಾಲ ಸೌಲಭ್ಯವನ್ನು ಉಪಯೋಗವನ್ನ ಮಾಡ್ಕೋಬಹುದು. ಖಾಸಗಿ ಫೈನಾನ್ಸ್ ನ ಒಂದು ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಅಥವಾ ಅವರ ಕಿರುಕುಳ ಏನು ದೊಡ್ಡ ಮಟ್ಟಿಗೆ ಕರ್ನಾಟಕದಲ್ಲಿ ಸದ್ದು ಮಾಡಿತ್ತು. ಸೊ ಆ ಕಿರುಕುಳದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಸಾಲ ಸೌಲಭ್ಯದ ಯೋಜನೆಯನ್ನ ಪರಿಚಯಿಸಲಾಗ್ತಾ ಇದೆ. ಈಗಾಗಲೇ ಪಂಚಾಯತಿ ಮಟ್ಟದಲ್ಲಿ ಅದಕ್ಕೆ ಪ್ರತ್ಯೇಕವಾಗಿರುವಂತಹ ಟೀಮ್ಗಳನ್ನ ರಚನೆ ಮಾಡಿ ಇನ್ನು 6 ತಿಂಗಳಲ್ಲಿ ಈ ಸಾಲ ಸೌಲಭ್ಯ ಸಿಗುತ್ತೆ. ಸೊ ಈಗಾಗಲೇ ಗೃಹಲಕ್ಷ್ಮಿಯ ನೋಂದಣಿದಾರರು ಯಾರೆಲ್ಲ ಅಂದ್ರೆ ಗೃಹಲಕ್ಷ್ಮಿಯ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ, ಸೊ ಅವರಿಗೆ ಈ ಸೌಲಭ್ಯ ಸಿಗುತ್ತೆ. ಆದ್ರೆ ಇದಕ್ಕಾಗಿಯೇ ಪ್ರತ್ಯೇಕವಾಗಿ ಅವರು ನೋಂದಣಿಯನ್ನ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸಪರೇಟ್ ಆಗಿರುವಂತಹ ಒಂದು ಡೆಡ್ ಲೈನ್ ಅನ್ನು ಕೂಡ ವಿಧಿಸಲಾಗುತ್ತೆ. ಅಂದ್ರೆ 30 ದಿನದ ಒಳಗಡೆ ನೋಂದಣಿಯನ್ನ ಮಾಡ್ಕೋಬೇಕು. ಇವೆಲ್ಲವೂ ಕೂಡ ಪ್ಲಾನ್ ಅನ್ನ ರೆಡಿ ಮಾಡ್ಕೊಳ್ಳಲಾಗುತ್ತೆ. ಅದಾದ ಬಳಿಕ ಪ್ರತಿ ತಿಂಗಳು ಅವರು 200 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ. 6 ತಿಂಗಳವರೆಗೆ ಪಾವತಿಯನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ಸದಸ್ಯತ್ವವನ್ನು ಪಡೆದುಕೊಳ್ಳೋದಕ್ಕೆ 1,000 ರೂಪಾಯಿ ಅನ್ನು ಪಾವತಿ ಮಾಡಬೇಕಾಗುತ್ತೆ. ಸೊ ಟೋಟಲ್ ಆಗಿ ಇನ್ನು ಎಲ್ಲವೂ ಕೂಡ ಅದಕ್ಕಾಗಿ ಪ್ರೊಸೀಜರ್ ಸಿದ್ಧವಾಗ್ತಾ ಇದೆ. ಸೊ ಇನ್ನು 6 ತಿಂಗಳಲ್ಲಿ ಈ ಸಾಲ ಸೌಲಭ್ಯ ಮಹಿಳೆಯರಿಗೆ ಸಿಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.